ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಕಮಲ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರೋಗ್ಯವಾಗಿ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇದನ್ನು ನನ್ನ ಮಗಳು ಕಾಲೇಜಿಗೆ ತಗೊಂಡೋಗೋದಕ್ಕೆ ರೆಡಿ ಮಾಡ್ಕೊಂಡಿದ್ಲು. ಮಣ್ಣು ಮತ್ತು ಸಣ್ಣ ಸಣ್ಣ ಗಿಡಗಳು ಸ್ಟೆಪ್ ಆ್ಯಂಡ್ ಸ್ಟೆಪ್ ಬರ್ತಾವಲ್ಲ, ಆ ರೀತಿ ಮೊಳಕೆಯಿಂದ ಸಣ್ಣ ಗಿಡಗಳವರೆಗೆ. ಹಾಗೆಯೇ ನಾನು ಬೆಳಿಗ್ಗೆ ಖಾರ ಪೊಂಗಲ್ ಮಾಡಿದ್ದೆ ತಿಂಡಿಗೆ. ಮಕ್ಕಳು ಕೂಡ ತಿಂಡಿ ತಿಂದ್ಕೊಂಡು ಕಾಲೇಜಿಗೆ ಹೊರಡ್ತಾಯಿದ್ರು. ಈ ಖಾರ ಪೊಂಗಲು ಈಸಿಯಾಗಿ ಮತ್ತು ಕಡಿಮೆ ಸಮಯದಲ್ಲಿ ತುಂಬಾ ರುಚಿಕರವಾಗಿ ಮಾಡ್ಕೋಬೋದು. ಇದನ್ನು ನಾನು ಹಿಂದಿನ ವ್ಲಾಗ್ಗಳಲ್ಲಿ ಹಾಕಿದ್ದೀನಿ, ರೆಸಿಪಿನ ಹೇಗೆ ಮಾಡೋದು ಅಂತ. ಅಲ್ಲಿ ಬೇಕಾದರೆ ಹೋಗಿ ನೀವು ಚೆಕ್ ಮಾಡ್ಬೋದು. ಬೇಗ ಅರ್ಜೆಂಟಿಗೆ ಆಗುವಂಥದ್ದು ಖಾರ ಪೊಂಗಲು. ಇದನ್ನು ನನ್ನ ಮಗಳಿಗೂ ಕೂಡ ಇಷ್ಟ. ಅದನ್ನು ತಿಂದ್ಕೊಂಡು ಇಬ್ಬರು ಕೂಡ ಹೊರಟ್ರು. ಹಸ್ಬೆಂಡು ಕೂಡ ತಿಂಡಿ ತಿಂದ್ಕೊಂಡು ಅವರು ಕೂಡ ಸಿಟಿ ಕಡೆ ಹೊರಟ್ರು. ಈ ಬೆಕ್ಕುಗಳಿಗೆ ಬೆಳಿಗ್ಗೆನೇ ಹಾಲು ಅನ್ನ ಕೊಟ್ಟಿದ್ದೀನಿ, ಅವು ಊಟ ಮಾಡ್ತಾ ಇದ್ದಾವೆ. ಹಾಗೆಯೇ ನನ್ನ ಮಗಳು ಕೂಡ ಎಲ್ಲ ರೆಡಿ ಮಾಡಿಕೊಂಡು ತಿಂಡಿ ತಿಂದ್ಕೊಂಡು ಹೊರಡ್ತಾ ಇದ್ದಾಳೆ, ಶೂ ಎಲ್ಲ ಹಾಕ್ಕೊಂಡು. ಹಾಗೆಯೇ ನಂದು ಯೂನಿಫಾರ್ಮ್ ಇದೆಯಲ್ಲ ಮಮ್ಮಿ, ಅದನ್ನು ಒಗ್ದಾಕ್ಬಿಡಿ ಅಂತ ಹೇಳ್ತಾ ಇದ್ಲು. ಸರಿ ಆಯಿತು ಅಂತ ನಾನು ಕೇಳಿಸ್ಕೊಳ್ತಾ ಇದ್ದೆ. ಟೈಮ್ ಇವಾಗ ಒಂದು 8 ಗಂಟೆ ಆಗಿದೆ. ಹಾಗೆಯೇ ಎಷ್ಟು ಚೆನ್ನಾಗಿದೆ ಅಲ್ವಾ. ಇವಾಗ ಇತ್ತೀಚೆಗೆ ಬಿಸಿಲೇ ಕಡಿಮೆ ಆಗಿಬಿಟ್ಟಿದೆ. ಇವತ್ತು ತುಂಬಾ ಚೆನ್ನಾಗಿ ಸ್ವಲ್ಪ ಬಿಸಿಲಿತ್ತು, ಸ್ವಲ್ಪ ಬೆಚ್ಚಗಿನ ವಾತಾವರಣ ಇತ್ತು. ಇಷ್ಟು ದಿನ ಮಳೆ ಬರ್ತಾ ಇರೋದ್ರಿಂದ ಚಳಿ ಆಗ್ತಾಯಿತ್ತು. ಈಚೆ ಕಡೆಗೆ ಬರೋದಕ್ಕೆ ಆಗ್ತಾ ಇರಲಿಲ್ಲ. ಇವತ್ತು ಪರವಾಗಿಲ್ಲ, ಬೆಳಿಗ್ಗೆನೇ ಸ್ವಲ್ಪ ಬಿಸಿಲಿದೆ, ಎಳೆ ಬಿಸಿಲು. ಈ ಬಿಸಿಲನ್ನ ಕಾದರೆ ತುಂಬಾ ಒಳ್ಳೆಯದು, ವಿಟಮಿನ್ ಡಿ ಸಿಗುತ್ತೆ ಅಂತ ಎಲ್ಲರಿಗೂ ಗೊತ್ತೇ ಇದೆಯಲ್ಲ. ಹಾಗೆಯೇ ನಮ್ಮ ಗಿಡಗಳಲ್ಲಿ ಬ್ರಹ್ಮಕಮಲದ ಮೊಗ್ಗು ಒಂದೇ ಎಲೆಯಲ್ಲಿ 5 ಮೊಗ್ಗುಗಳು ಬಂದಿದ್ವು. ಒಂದು ಮೊಗ್ಗು ಉದುರೋಗಿದೆ, ಇನ್ನು 4 ಮೊಗ್ಗು ಇದೆ. ಮತ್ತು ಇನ್ನೊಂದು ಗಿಡದಲ್ಲಿ ಇನ್ನೊಂದು ಮೊಗ್ಗಾಗಿದೆ. ಅದು ನಾಳೆ ಅಥವಾ ನಾಳಿದ್ದು ಅರಳಬಹುದು. ಕುಸುಮನು ಕೂಡ ಕಾಲೇಜ್ಗೆ ಹೊರಟ್ಲು. ಹಾಗೆಯೇ ನಾನು ಕೂಡ ತಿಂಡಿ ತಿಂದ್ಕೊಂಡು ಸ್ವಲ್ಪ ಬಟ್ಟೆ ವಾಶ್ ಮಾಡಿದ್ನಲ್ಲ, ಅದನ್ನು ಮಡಚಿಟ್ಟಿರಲಿಲ್ಲ, ಅದನ್ನು ಕೂಡ ನಾನು ಮಡಚಿಡ್ತಾ ಇದ್ದೀನಿ ಬಟ್ಟೆ. ಹಾಗೆ ದೀಕ್ಷು ಚೆರಿ ಇವತ್ತು ಶನಿವಾರ ಆಗಿರೋದ್ರಿಂದ ರಜೆ ಇದೆ ಅವ್ರಿಗೆ. ಅದಕ್ಕೋಸ್ಕರ ಈ ಬೆಕ್ಕುಗಳ ಜೊತೆ ಆಟ ಆಡಿಸ್ತಾ ಇದ್ರು. ನಾನು ಅವರನ್ನೇ ಮಾತಾಡಿಸ್ಕೊಂಡು ಬಟ್ಟೆ ಎಲ್ಲ ಮಡಚಿಡ್ತಾ ಇದ್ದೆ. ಹಾಗೆಯೇ ಬಟ್ಟೆ ಎಲ್ಲ ಮಡಚಿದ್ದಾದಮೇಲೆ ನಾನು ಸ್ವಲ್ಪ ಒಂದು ಲೋಟ ಟೀ ಮಾಡ್ಕೊಂಡು ಕುಡ್ಕೊಂಡು ಮೊಸರೊಗ್ಗರಣೆಯನ್ನು ಮಾಡ್ಕೊಳ್ಳೋಣ ಅಂದ್ಕೊಂಡು ಬಂದ್ವಿ. ಅಂದರೆ ಮಂಜು ಬೇಗ ಬರ್ತಾನೆ ಮಧ್ಯಾಹ್ನಕ್ಕೆ, ಕುಸುಮ ಸ್ವಲ್ಪ ಲೇಟ್ ಆಗುತ್ತೆ, ಅವಳು 4 ಗಂಟೆ 5 ಗಂಟೆ ಆಗುತ್ತೆ. ಅದಕ್ಕೋಸ್ಕರ ನಾನು ಮೊಸರನ್ನಾರ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅನ್ನ ಮಾಡಿಕೊಂಡು ಈ ರೀತಿ ಎಲ್ಲನೂ ಮೊಸರು ಹಾಕ್ಕೊಂಡು 1 ಲೋಟ ಮೊಸರು ಅಷ್ಟನ್ನು ಹಾಕ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಮತ್ತು ಉಪ್ಪನ್ನು ಕೂಡ ಹಾಕಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಮತ್ತು ಕಡಲೆಬೇಳೆ ಮತ್ತು ಕರಿಬೇವು, ಒಂದು ಹಸಿಮೆಣಸಿನ್ಕಾಯಿ ಮತ್ತು ಒಂದು ಅರ್ಧ ಈರುಳ್ಳಿ ಕಟ್ ಮಾಡ್ಕೊಂಡಿರುವಂಥದ್ದು ಇಷ್ಟನ್ನು ಕೂಡ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಸ್ವಲ್ಪ ಹುರಿದಿದ್ದಾದಮೇಲೆ ನಾವು ಕಲಸಿಟ್ಕೊಂಡಿದ್ವಲ್ಲ ಮೊಸರನ್ನು ಅದನ್ನು ಕೂಡ ಸೇರಿಸಿ, ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಗ್ಯಾಸ್ ಆಫ್ ಮಾಡಿಕೊಂಡು ಕಲಸಿಟ್ಕೊಂಡಿರುವಂತಹ ಮೊಸರನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮೊಸರನ್ನ ರೆಡಿಯಾಗುತ್ತೆ ಇವಾಗ. ನೋಡಿ ಎಷ್ಟು ಕಿರ್ಚ್ತಾ ಇದ್ದಾರೆ. ಹಂಗೆ ಕಿರ್ಚ್ಕೋತಾರ ಹಂಗೆ. ಏನನ್ನಲ್ಲ ಅಕ್ಕಪಕ್ಕದವ್ರು ಹಿಂಗೆ ಬೆಕ್ಸಾಕಿ ಹಿಂಗೆ ಕಿರ್ಚ್ಕೊಳ್ತಾರಲ್ಲ ಅಂತನಲ್ವ. ಎಷ್ಟೊಂದು ಕಿರ್ಚ್ತಾರ ನೋಡು ದೀಕ್ಷು. ಏನು ಬೇಕು ಊಟ? ಇವಾಗ ತಾನೇ ತಿಂದ್ರಲ್ಲ, ಇನ್ನೇನು ಬೇಕು ನಿಂಗೆ?
ಅಲ್ಲೇ ಕೂತ್ಕೋ ಬರೋ ತನಕ. ಕೊಡ್ತೀನಿ ನಡಿ. ಊಟ ಹಾಕೋ ತನಕ ಹಿಂದಿಂದ್ಗಡೆ ತಿರ್ಗೋದು ಈ ರೀತಿ ಎಲ್ಲ ಮಾಡ್ತವೆ. ಇವಾಗ ಊಟ ಹಾಕಿದ ತಕ್ಷಣ ಈ ರೀತಿ ಸೈಲೆಂಟಾಗಿ ತಿಂತವೆ ಎರಡು ಕೂಡ. ಎಲ್ಲಿಗೂ ಹೋಗಲ್ಲ, ಬರೀ ನಮ್ಮ ಮನೆಗೆ ಬಿಟ್ಟು ಸುಮ್ಮನೆ ಇಲ್ಲಿಗೆ ಬಂದು ಈ ರೀತಿ ಅರ್ಚ್ತವೆ. ಇನ್ನೇನು ಮಾಡೋಕ್ಕಾಗುತ್ತೆ ಅಂತಂದ್ಬಿಟ್ಟು ಅವಕ್ಕೆ ಊಟ ಹಾಕ್ತೀನಿ, ಈ ರೀತಿ ಹಾಲು ಅನ್ನ ಹಾಕ್ತೀನಿ. ಇದು ಬಿಟ್ಟು ಇನ್ನೆಲ್ಗೂ ಹೋಗಲ್ಲ ಜಾಸ್ತಿ. ಸರಿ ಅಂತ ನಾನು ಕೂಡ ಅವು ತಿಂತಾ ಇರೋದನ್ನು ನೋಡ್ತಾ ಕೂತಿದ್ದೆ. ನಮ್ಮ ದೀಕ್ಷು ಚೆರಿನೂ ಅಷ್ಟೇ ಈ ಬೆಕ್ಕುಗಳನ್ನು ಅಷ್ಟೇ ಅವರು ಕೂಡ ಹಚ್ಕೊಬಿಟ್ಟಿದ್ದಾರೆ. ಹೋಗ್ತಾ ಬರ್ತಾ ಇದನ್ನು ಮುಟ್ಟಿ ಸವರೋದು, ನೋಡೋದು, ಮಾತಾಡ್ಸೋದು, ಹೋಗೋದು ಈ ರೀತಿ ಮಾಡ್ತಾ ಇರ್ತಾರೆ. ಇದಾಗಿತ್ತು ಇವತ್ತಿನ ದಿನ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ಲ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.